ಹಳೆ ಕಾಲದಿಂದನೂ ಗಾದೆ ಬಂದಿದೆ, ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತ. ಮದ್ವೆ ಮಾಡೋದು ಕಷ್ಟನಾ ಮನೆ ಕಟ್ಟೋದು ಕಷ್ಟನಾ ಸರ್? ಮನೆ ಕಟ್ಟೋದಂತೂ ಈಸಿಯಪ್ಪ, ಅದೊಂದು ಹೇಳ್ತೀನಿ. ಮದ್ವೆ ಮಾಡೋದು ನಂಗೆ ಗೊತ್ತಿಲ್ಲ, ನಾನು ಮದ್ವೆ ಆಗಿಲ್ಲ, ಮಾಡಿ ಡಾಕ್ಯುಮೆಂಟೇಶನ್ ಆಗಬೇಕು. ಕನ್ಸ್ಟ್ರಕ್ಷನ್ ಅಲ್ಲಿ ಮೇನ್ ಥಿಂಗ್ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ರೈಟ್ ಕಾನ್ ಮೇಲೆ ಡಾಕ್ಯುಮೆಂಟೇಶನ್ ಆಗುತ್ತೆ, ಅಗ್ರಿಮೆಂಟ್ ಅರ್ಥ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಅಲ್ಲೇ ಲೋಕಲ್ ಅಲ್ಲಿ ಏನಾದ್ರು ಮಾತಾಡ್ಕೊಂಡು ಏನು ಅಗ್ರಿಮೆಂಟ್ ಮಾಡಲ್ಲ, ಏನು ಮಾಡಲ್ಲ, ಸೊ ಸುಮ್ಮನೆ ದುಡ್ಡು ಕೊಟ್ಬಿಡ್ತಾರೆ. ನೀ ಕಟ್ಕೋ ಅಂತ, ಐ ವಿಲ್ ಗಿವ್ ಯು ದಿಸ್ ಮಚ್ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಅಲ್ಲೇ ಮೇನ್ ಪ್ರಾಬ್ಲಮ್ ಆಗೋದು. ಮನೆಗೆ ನಾವು ಎಷ್ಟು ವ್ಯಾಲ್ಯೂ ಕೊಡಬೇಕು, ಕೊಡಲೇಬೇಕು. ಅದಕ್ಕೆ ಐ ವಿಲ್ ಹ್ಯಾವ್ ಟು ಪೇ ಇದರ್ ಇನ್ ಟರ್ಮ್ಸ್ ಆಫ್ ಮನಿ, ಇದರ್ ಇನ್ ಟರ್ಮ್ಸ್ ಆಫ್ ಟೈಮ್, ಇದರ್ ಇದೆಯಾ ಪರ್ಟಿಕ್ಯುಲರ್ ಅಥವಾ ಸೊಲ್ಯೂಷನ್ ಹುಡ್ಕೊಂತ ಬಂದು ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ? ಪ್ರೋಸೆಸ್ ಅಂತ ಇದೆ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್. ವಿ ಆರ್ ಲಾಂಚಿಂಗ್ ಸಮಥಿಂಗ್ ಕಾಲ್ಡ್ ಏಕಾ. ಹಾಯ್ ಸರ್, ವೆಲ್ಕಮ್ ಟು ಫೀಲ್ಡ್ ಎಕ್ಸ್ಪ್ಯಾಂಡರ್ ಸರ್. ಥ್ಯಾಂಕ್ ಯು. ಏನಿವತ್ತು ಪಾಡ್ಕಾಸ್ಟ್ ಪ್ಲಾನ್? ಅದೇ ಸರ್, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡೋಣ. ಓಕೆ, ಯಾ ಶೋರ್, ವಿ ಕ್ಯಾನ್ ಸ್ಟಾರ್ಟ್. ಈಗ ಎಲ್ಲರೂ ಹೇಳ್ತಾರೆ ಕನ್ಸ್ಟ್ರಕ್ಷನ್ ಈಸಿ, ಅದ್ರಲ್ಲಿ ತುಂಬ ಕಷ್ಟ ಇದೆ ಅಂತ. ಕೆಲವು ಆಲ್ಮೋಸ್ಟ್ ನಾವು ಮನೆ ಕಟ್ಟೋರು ಹೇಳೋದಂದ್ರೆ ಕನ್ಸ್ಟ್ರಕ್ಷನ್ ಕಷ್ಟ, ಅವ್ರನ್ನ ನಂಬೇಡಿ. ನಿಮ್ಮ ಪ್ರಕಾರ ಏನು ಸರ್ ಕನ್ಸ್ಟ್ರಕ್ಷನ್ ಹೇಗಿದೆ, ಫೀಲ್ಡ್ ಯಾವ ಥರ ಇದೆ ಅಂತ? Construction is a very simple process. Yes, okay, because ನಂಗೆ ಗೊತ್ತು, I've been in this industry from past 8 years ಇಂದ ನಾನು ಇದೇ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಸಿನ್ಸ್ ಅ ಲಾಂಗ್ ಟೈಮ್. ಸೊ ಕನ್ಸ್ಟ್ರಕ್ಷನ್ ಈಸ್ ಅ ವೆರಿ ಸಿಂಪಲ್ ಪ್ರೋಸೆಸ್, ಬಟ್ ಇವಾಗ ಹೆಂಗ್ ಪರ್ಸ್ಯೂ ಆಗ್ಬಿಟ್ಟಿದೆ ಜನದಲ್ಲಿ ಅಂದರೆ ಕನ್ಸ್ಟ್ರಕ್ಷನ್ ಇಸ್ ವೆರಿ ಕಾಂಪ್ಲೆಕ್ಸ್ ಅಂತ. ಐ ವಿಲ್ ಟೆಲ್ ಯು ವೈ ಇಟ್ ಈಸ್ ಸಿಂಪಲ್. ಇಫ್ ಲೆಟ್ಸ್ ಸೇ ಯು ಆರ್ ದ ಕ್ಲೈಂಟ್ ಆ್ಯಂಡ್ ಯು ವಾಂಟ್ ಟು ಬಿಲ್ಡ್ ಅ ಹೌಸ್, ರೈಟ್, ಆ್ಯಂಡ್ ಯು ವಿಲ್ ಬಿ ಲುಕಿಂಗ್ ಫಾರ್ ಕಾಂಟ್ರಾಕ್ಟರ್ಸ್ ಟು ಬಿಲ್ಡ್ ಅ ಹೌಸ್. ಈಗ ಮನೆ ಕಟ್ಟಬೇಕಂದ್ರೆ ಲೇಬರ್ಸ್ನ ಹುಡುಕ್ಬೇಕು. ಸೊ ಯು ಕಾಂಟ್ ಡೈರೆಕ್ಟ್ಲಿ ಗೋ ಫೆಚ್ ಲೇಬರ್ಸ್, ಅಂದರೆ ನೀವು ಸಡನ್ ಆಗಿ ಲೇಬರ್ಸ್ನ ಕರ್ಕೊಂಡು ಮಾಡ್ಸೋಕ್ಕಾಗಲ್ಲ. ಯು ಹ್ಯಾವ್ ಟು ಫೈಂಡ್ ಕಾಂಟ್ರಾಕ್ಟರ್. ಇಟ್ ಕುಡ್ ಬಿ ಕಾಂಟ್ರಾಕ್ಟರ್ ವೇರ್ 1-2 ಪ್ರಾಜೆಕ್ಟ್ ಮಾಡೋರು ಇರ್ಬೋದು, ಇಲ್ಲ ಕಂಪ್ನಿ ಲೈಕ್ ಅಸ್, ರೈಟ್ ಕಾನ್ ಥರ, ಅಂದರೆ ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡೋದು, ಹ್ಯಾವಿಂಗ್ ಅವರ್ ಓನ್ ಟೀಮ್ ಆಫ್ ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಸ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್. ಸೊ ಈ ಥರ ಚೂಸ್ ಮಾಡಬೇಕು ನೀವು. ಫಸ್ಟ್ ಥಿಂಗ್ ಚೂಸ್ ಮಾಡಿ, ಲೆಟ್ಸ್ ಸೇ ಯು ಗಿವ್ ಅ ಪ್ರಾಜೆಕ್ಟ್ ಟು ಮೀ, ರೈಟ್ ಕಾನ್ ಪ್ರಾಜೆಕ್ಟ್ ಕೊಟ್ರಿ ಅಂದ್ಕೊಳ್ಳಿ. ವಾಟ್ ಶುಡ್ ವಿ ಡೂ ಟು ಮೇಕ್ ಇಟ್ ವೆರಿ ಸಿಂಪಲ್? ನಾನೇನು ಮಾಡ್ತೀನಿ, ಫಸ್ಟು ಐ ವಿಲ್ ಅಂಡರ್ಸ್ಟ್ಯಾಂಡ್ ದ ಕ್ಲೈಂಟ್. ಯಾಕಂದರೆ ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್. 12 months ಇಂದ 14 months ಪ್ರಾಜೆಕ್ಟ್ಸ್ ಇರುತ್ತೆ. ಬೇರೆ ಪ್ರಾಜೆಕ್ಟ್ಸ್ ಇನ್ನು ಅದಕ್ಕಿಂತ ದೊಡ್ಡ ಜಾಸ್ತಿ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ನಾನು ಕ್ಲೈಂಟ್ನ ಅರ್ಥ ಮಾಡ್ಕೊತೀನಿ, ಆ್ಯಂಡ್ ಐ ವಿಲ್ ಆಲ್ಸೋ ಗಿವ್ ಅನ್ ಆಪರ್ಚುನಿಟಿ ಟು ಕ್ಲೈಂಟ್ ಟು ಅಂಡರ್ಸ್ಟ್ಯಾಂಡ್ ರೈಟ್ ಕಾನ್, ನನ್ನ ಟೀಮ್ನ ಅರ್ಥ ಮಾಡ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಈಸ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೈಟ್, ಎಲ್ಲಿ ಆಕ್ಚುಲ್ ವರ್ಕ್ ಅಲ್ಲ ಆಗೋದು. ಸೊ ನಾನು ಫಸ್ಟ್ ಸೈಟ್ಗೆ ಹೋಗ್ತೀವಿ. ಸೊ ಫಸ್ಟ್ KYC ಅಂತ ನೋ ಯುವರ್ ಸೈಟ್ ಅಂತ ಮಾಡ್ತೀವಿ. ಸೊ ವಿ ಗೋ ಟು ಸೈಟ್, ವಿ ಅಂಡರ್ಸ್ಟ್ಯಾಂಡ್ ದ ಸೈಟ್, ಅಂದರೆ ಅದು ಟೆರೇನ್ ಹೆಂಗಿದೆ, ಸಾಯಿಲ್ ಹೆಂಗಿದೆ, ಸಾಯಿಲ್ ಟೆಸ್ಟ್ ಮಾಡಿ ಸಾಯಿಲ್ ಹೆಂಗಿದೆ ನೋಡ್ಕೊತೀವಿ. ಆಮೇಲೆ ಇಫ್ ಇಟ್ ಈಸ್ ಅ ಪ್ಲಾನ್ ಲೇಔಟ್, ಈಗ ಡ್ರೈನೇಜ್ ಪಾಯಿಂಟ್ಸ್, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಅವ್ರಾಗಲೇ ಪ್ಲಾನಲ್ಲಿ ಕೊಟ್ಬಿಟ್ಟಿರ್ತಾರೆ. ಸೊ ಇಲ್ಲೇ ರಿಲೀಸ್ ಮಾಡಬೇಕು, ಇಲ್ಲೇ ರಿಲೀಸ್ ಮಾಡಬೇಕಂತ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲರ್ನ್ಡ್ ಇನ್ KYS. ಆಯಿತಾ? ಕ್ಲೈಂಟ್ ಅರ್ಥ ಮಾಡ್ಕೊಂಡೆ, ಸೈಟ್ ಅರ್ಥ ಮಾಡ್ಕೊಂಡೆ. ನೆಕ್ಸ್ಟ್ ಬಂದು ಕ್ಲೈಂಟ್ ರಿಕ್ವೈರ್ಮೆಂಟ್ಸ್, ಅಂದರೆ ಫ್ಲೋರ್ ಪ್ಲಾನ್ ಆಗಲಿ, ಎಲಿವೇಶನ್ ಆಗಲಿ, ಅವ್ರದ್ದು ಏನು ಐಡಿಯಾ ಇದೆ, ಅಂದರೆ ವಾಟ್ ಸಾರ್ಟ್ ಆಫ್ ಹೌಸ್ ದೇ ವಾಂಟ್ ಟು ಬಿಲ್ಡ್. ಸೊ ಆರ್ಕಿಟೆಕ್ಟ್ಸ್ ವಿಲ್ ಟಾಕ್ ಟು ಕ್ಲೈಂಟ್. ಹೌದು, ಆಸೆ ಇರುತ್ತೆ, ನಮ್ಮ ಮನೆ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಾಗ ಈ ತರ ಕಾಣಿಸ್ಬೇಕು, ಅವ್ರ ಮನೆ ಈ ತರ ಇದೆ, ಪಕ್ಕದ ಮನೆ ಈ ತರ ಇದೆ. ಹೌದು ಹೌದು, ಅವರು ಈಗ ವಿಡಿಯೋಸ್ ನೋಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ತುಂಬಾ ಸೇವ್ ಮಾಡಿ ಇಟ್ಕೊಂಡು ಬಂದು ಇದು ನಮ್ಮ ಪ್ಲಾನ್ ಇದೆ, ಈ ತರ ಇದೆ, ಕ್ಯಾನ್ ಯು ಡಿಸೈನ್ ಅಂತ ಕೇಳ್ತಾರೆ. ಕರೆಕ್ಟ್. ಸೊ ಅವಾಗ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ಲೋರ್ ಪ್ಲಾನ್ ಅರ್ಥ ಮಾಡ್ಕೊಂತೀವಿ. ಯಾವ ಥರ, ಎಷ್ಟು ರೂಮ್ಸ್ ಬೇಕು, ಎಷ್ಟು ಸ್ಪೇಷಿಯಸ್ ಆಗಿ ರೂಮ್ಸ್ ಬೇಕು, ಅಂದರೆ ಏನಾದರೂ ಬೇರೆ ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ. ಒಬ್ಬರು ಹೋಮ್ ಥಿಯೇಟರ್ ಮಾಡಿಸ್ಕೊತಾರೆ, ಒಬ್ಬೊಬ್ಬರು ಇಂಟರ್ನಲ್ ಕೋರ್ಟ್ ಯಾರ್ಡ್ ಥರ ಮಾಡಿಸ್ಕೊತಾರೆ, ಇಲ್ಲಾಂದರೆ ಒಬ್ಬೊಬ್ಬರು ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಕೊತಾರೆ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇನ್ ಅ ಫ್ಲೋರ್ ಪ್ಲಾನ್ನ ಫಸ್ಟ್ ತಿಳ್ಕೊಂಡು ಫ್ರೀಸ್ ಮಾಡ್ಕೊತೀವಿ. ಸರ್ ಇದೆ ಓಕೆನಾ, ಇದು ಫೈನಲ್ ಅವ್ರ ಡಿಸಿಷನ್. 1-2-3 ಇಟ್ರೇಷನ್ ಮಾಡಿಕೊಂಡು ವಿಲ್ ಫೈನಲೈಸ್ ದ ಫ್ಲೋರ್ ಪ್ಲಾನ್ ಆದಮೇಲೆ ಎಲಿವೇಶನ್, ಅಂದರೆ ಫಸಾಡ್ ಔಟ್ಸೈಡಿಂದ ಹೆಂಗೆ ಕಾಣಬೇಕು ಬಿಲ್ಡಿಂಗು. ಸೊ ಅದನ್ನು ಕೂಡ ದೇ ಹ್ಯಾವ್ ದೇರ್ ಓನ್ ಡ್ರೀಮ್. ಸೊ ಅದನ್ನು ನಾವು ವರ್ಕ್ ಮಾಡಿ ಅದನ್ನೊಂದು ಇದು ತೊಗೊತೀವಿ, ಅಪ್ರೂವಲ್ ತೊಗೊತೀವಿ. ಅದಾದಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಬರುತ್ತೆ. ಸಾಯಿಲ್ ಟೆಸ್ಟ್ ಪ್ರಕಾರ ನಾವೇನು ಡಿಸೈನ್ ಮಾಡಿದ್ದೀವಿ ಅದಕ್ಕೆ ಸ್ಟ್ರಕ್ಚರಲ್ ಇಂಜಿನಿಯರ್ ವಿಲ್ ಗಿವ್ ಅ ಸ್ಟ್ರಕ್ಚರಲ್ ಡ್ರಾಯಿಂಗ್. ಇಲ್ಲಿಗೆ ಡ್ರಾಯಿಂಗ್ ವರ್ಕ್ ಮುಗಿದೈತೆ, ಆಯಿತಾ? ಸೊ ಇದನ್ನ ಮುಗಿಸ್ಕೊಂಡು ಕ್ಲೈಂಟ್ಸ್ಗೆ ಇನ್ನೊಂದ್ಸಲಿ ತೋರಿಸ್ಬಿಟ್ಟು, ಸರ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್. ಇದು ಪ್ರೀ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಮುಗಿತು. ಅದಾದ್ಮೇಲೆ ಬಂದು ಮನಿ ಮಾನಿಟರಿಂಗ್. ಸೊ BOQ ಮಾಡಬೇಕು, ಬಿಲ್ ಆಫ್ ಕ್ವಾಂಟಿಟಿ ಅಂತ ಮಾಡ್ಕೊಬೇಕು.
see, even I have to be safe and even client has to be safe. Yeah. It should be a win-win scenario for both of us. But ಇವಾಗ ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ಪ್ಯಾಕೇಜ್ ಮಾಡಲ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್, ಪ್ರೀಮಿಯಂ ಪ್ಯಾಕೇಜ್, ಲಕ್ಸುರಿ ಪ್ಯಾಕೇಜ್, ಇಷ್ಟು ಅಮೌಂಟ್ ಅಂತ ಸೆಟ್ ಮಾಡಿರ್ತಾರೆ, ಅದ್ರ ಒಳಗಡೆ ಮೆಟೀರಿಯಲ್ಸ್ ಇರುತ್ತೆ, ಸಪರೇಟ್ ಪ್ಯಾಕೇಜಸ್. ಹೌದೌದು. ಸೊ ಈಗ ಸ್ಟ್ಯಾಂಡರ್ಡ್ ಪ್ಯಾಕೇಜ್ಗೆ ಈ ತರ ಮೆಟೀರಿಯಲ್ ಬ್ರ್ಯಾಂಡ್ ಸಿಗುತ್ತೆ, ಈ ತರ ಹೈಟ್ ಸಿಗುತ್ತೆ ಅಂತ. ಅದಕ್ಕೆ ನಾವು ಬ್ಯಾಕ್ ಎಂಡ್ ಅಲ್ಲಿ ಒಂದು BOQ ಮಾಡ್ಕೊಂಡಿರ್ತೀವಿ, ಬಿಲ್ ಆಫ್ ಕ್ವಾಂಟಿಟಿ. ಸೊ ಇಷ್ಟು ಈ ಮನೆಗೆ ಇಷ್ಟು ಆಗುತ್ತೆ. ಸೊ ಡಿವೈಡೆಡ್ ಬೈ ದ ಟೋಟಲ್ built up area of the house, we get one rate, 1,800 rupees, 2,000 rupees, ಆ ಥರ ಸ್ಕ್ವೇರ್ ಫೀಟ್ಗೆ. ಬಟ್ ಫಾರ್ ಎವ್ರಿ ಪ್ರಾಜೆಕ್ಟ್ ವಿಲ್ ಹ್ಯಾವ್ ಟು ಹ್ಯಾವ್ ಅ BOQ. ಅಂದರೆ ನಂಗೂ ಗೊತ್ತಿರಬೇಕು, ಇಫ್ ಐ ಆಮ್ ಗಿವಿಂಗ್ ಸರ್ವಿಸ್, ಈವನ್ ಐ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಸಮ್ ಸಾರ್ಟ್ ಆಫ್ ಮನಿ ಫ್ರಮ್ ದಮ್ ಅಲ್ಲ. ಸೊ BOQ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಓಕೆ, ಐ ಕ್ಯಾನ್ ಡೆಲಿವರ್ ದಿಸ್ ಹೌಸ್ ಬೈ ದಿಸ್ ಟೈಮ್ ಅಂಡ್ ದಿಸ್ ಬಜೆಟ್. ಸೊ ಇದು ಪ್ರೀ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಯ್ತಾ. ಸೊ ಇದನ್ನ ಮುಗಿಸ್ಕೊಂಡ್ರೆ ನಿಮಗೆ ಮೋಸ್ಟ್ ಆಫ್ ದ ಹೆಡ್ಏಕ್ ವಿಲ್ ಬಿ ಗಾನ್. ಇಲ್ಲಿನೇ ತುಂಬಾ ಚೇಂಜಸ್ ಬರೋದು ಎಲ್ಲ ಆಕ್ಚುಯಲ್ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲೇ. ಕನ್ಸ್ಟ್ರಕ್ಷನ್ ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಕೀಪ್ ಆನ್ ಗೋಯಿಂಗ್. ಕರೆಕ್ಟ್. ಇವಾಗ ನಾನು ಇದನ್ನ ಅಷ್ಟು ಎಫರ್ಟ್ ಹಾಕಿ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡಿಲ್ಲ ಅಂದ್ರೆ ಕ್ಲೈಂಟ್ಸ್ ವಿಲ್ ಆಲ್ಸೋ ನಾಟ್ ನೋ. ಅಂದ್ರೆ ನಾವು ಎಜುಕೇಟ್ ಮಾಡ್ಬೇಕು, ವಿ ಆರ್ ದ ಎಕ್ಸ್ಪರ್ಟ್ಸ್. ಸೊ ನಾನು ಹೇಳ್ಬೇಕು, ಸರ್ ರೀವರ್ಕ್ಸ್ ಆರ್ ಕಾಸ್ಟ್ಲಿ. ಪದೇ ಈ ವಾಲ್ನ ಕಟ್ಬಿಟ್ಟು ಒಡೆದು ಮಾಡೋಕ್ಕಾಗಲ್ಲ. ಫ್ಲೋರ್ ಪ್ಲಾನ್ ಅಲ್ಲೇ ನೀವು ಎಷ್ಟಾದ್ರೂ ಎಡಿಟ್ ಮಾಡ್ಕೊಳ್ಳಿ. ಹೌದು, ಅಂದ್ರೆ ಅದು ಕಂಪ್ಯೂಟರ್ ವರ್ಕ್ ಅದು. ಸೊ ಇಫ್ ಯು ವಾಂಟ್ ಟು ಯೂಸ್ ಯುವರ್ ಥಿಂಕಿಂಗ್, ಯೂಸ್ ಇಟ್ ಇನ್ ದ ಪ್ರೀ ಕನ್ಸ್ಟ್ರಕ್ಷನ್. ಅದಾದ್ಮೇಲೆ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಟ್ಸ್ ಕಾಸ್ಟ್ಲಿ. ಸೊ ಪ್ರೀ ಕನ್ಸ್ಟ್ರಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇದ್ರ ಬಗ್ಗೆ ಹೇಳ್ತೆ ಅಂದ್ರೆ ಹಳೆ ಕಾಲದಿಂದನೂ ಗಾದೆ ಬಂದಿದೆ, ಮನೆ ಕಟ್ಟಿ ನೋಡು, ಮದ್ವೆ ಮಾಡಿ ನೋಡು ಅಂತ. ಮದ್ವೆ ಮಾಡೋದು ಕಷ್ಟನಾ, ಮನೆ ಕಟ್ಟೋದು ಕಷ್ಟನಾ ಸರ್? ಮನೆ ಕಟ್ಟೋದಂತೂ ಈಸಿಯಪ್ಪ, ಅದೊಂದು ಹೇಳ್ತೀನಿ. ಮದ್ವೆ ಮಾಡೋದು ನಂಗೆ ಗೊತ್ತಿಲ್ಲ, ನಾನು ಮದ್ವೆ ಆಗಿಲ್ಲ, ಮಾಡಿನೂ ಇಲ್ಲ. ಸೊ ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಮನೆ ಕಟ್ಟೋದಂತೂ ಈಸಿ ಇದೆ, ಬಟ್ ದ ಪೀಪಲ್ ಆರ್ ಮೇಕಿಂಗ್ ಇಟ್ ಕಾಂಪ್ಲಿಕೇಟೆಡ್. ಅಂದ್ರೆ ಇಂಡಸ್ಟ್ರಿಯಲ್ಲಿ ಪ್ರಾಬ್ಲಮ್ಸ್ ಅಂತ ಇದೆ, ಇಲ್ಲ ಅಂತಾನೆ ತುಂಬಾ ಆಗಿದೆ. ಅದನ್ನೆಲ್ಲ ನೋಡಿ ಈ ತರ ಲೈಕ್ ಈ ತರ ಪರ್ಸ್ಪೆಕ್ಷನ್ ಅವ್ರು ಕೂತ್ಬಿಟ್ಟು ಪರ್ಸೆಪ್ಷನ್ ಅದು. ಅಂದ್ರೆ ಇವಾಗ ಹಳೆಯ ಕಾಲದಿಂದ ಬಂದ್ಬಿಟ್ಟಿದೆ, ಈ ಗಾದೆನೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್, ಈ ಗಾದೆ ಎಲ್ಲ ಬರೋದು ನಿಮ್ಗೆ 500 years ಇಂದಾನೆ ಗಾದೆ ಮಾತಾಗಿ ಬಂದಿದೆ. ಸೊ ಮನೆ ಕಟ್ಟಿ ನೋಡಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌಸ್ ಕನ್ಸ್ಟ್ರಕ್ಷನ್ ಈಸ್ ಡಿಫಿಕಲ್ಟ್ ಅಂತ ಪರ್ಸೆಪ್ಷನ್ ಆಗ್ಬಿಟ್ಟಿದೆ. ಹೌದು. ಹೌ ಆರ್ ಪೀಪಲ್ ಬಿಲ್ಡಿಂಗ್ 30 floor ಅಪಾರ್ಟ್ಮೆಂಟ್ಸ್ ಇನ್ ಚೈನಾ? ಅದೇ ಸರ್, ಬಿಕಾಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ನ್ಯೂ ಟೆಕ್ನಾಲಜೀಸ್ ಅಂಡ್ ದೇ ಆರ್ ಬಿಲ್ಡಿಂಗ್ ಹೌಸಸ್ ಅಲ್ವಾ. ಸೊ ಕನ್ಸ್ಟ್ರಕ್ಷನ್ ಸಿಂಪಲ್ ಇದೆ, ಜನ ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ನಾವು ಅಡಾಪ್ಟ್ ಮಾಡ್ಕೋಬೇಕು, ಏನ್ ಬರ್ತಿದೆ ಅದಕ್ಕೆಲ್ಲ. ಆಗ ಅಡಾಪ್ಟ್ ವರ್ಕ್ಸ್ ಬೇಗ ಆಗುತ್ತೆ. ಕರೆಕ್ಟ್. ಈ ಇಂಡಸ್ಟ್ರಿಲಿ ಆಮೇಲೆ ತುಂಬಾ ಜನ ಸ್ಕ್ಯಾಮ್ ಮಾಡೋರು ಇದ್ದಾರೆ. ಸೊ ದಟ್ ಈಸ್ ಅನದರ್ ಇದು ರಾಂಗ್ ಥಿಂಗ್ ಅಬೌಟ್ ದ ಇಂಡಸ್ಟ್ರಿ. ಯಾಕಂದ್ರೆ ನೋಡ್ತಾರೆ ನ್ಯೂಸ್ ಚಾನೆಲ್ ಅಲ್ಲೆಲ್ಲ ಇವ್ರು ಈ ತರ ಮೋಸ ಮಾಡಿದ್ರು. ಸೊ ದುಡ್ಡು ಇಸ್ಕೊಂಡು ಸರ್ವಿಸ್ ಕೊಡದೇ ಇರೋದು, ಆ ಥರ ಇದೆ. ಸೊ ಅದಕ್ಕೇನಾಗುತ್ತೆ, ಜನ ಸ್ವಲ್ಪ ಎದುರ್ಕೊಂತಾರೆ. ಸೊ ದಟ್ಸ್ ಹೌ ದೇ ಪರ್ಸೀವ್ ಇಟ್. ಬಟ್ ಇಟ್ಸ್ ನಾಟ್ ಅ ಡಿಫಿಕಲ್ಟ್ ಪ್ರೋಸೆಸ್. ಮನೆ ಆರಾಮಾಗಿ ಕಟ್ಬೋದು. ಬಟ್ ಅದೇ ದೇರ್ ಆರ್ ಸೆಟ್ ಆಫ್ ರೂಲ್ಸ್. ಅದು ನಮಗೆ ಗೊತ್ತು, ಅದನ್ನ ಕ್ಲೈಂಟ್ಗೂ ಎಜುಕೇಟ್ ಮಾಡ್ಬೇಕು ನಾವು. ಇಟ್ ಈಸ್ ಅವರ್ ಜಾಬ್ ಟು ಎಜುಕೇಟ್ ಟು ದ ಕ್ಲೈಂಟ್. ಆಮೇಲೆ ಕ್ಲೈಂಟ್ಸು ಕೂಡ ಏನು ಮಾಡ್ತಾರೆ, ಇನ್ ಆರ್ಡರ್ ಟು ಗೆಟ್ ಡಿಸ್ಕೌಂಟ್. ಸೊ ಎಲ್ಲೋ ಹೋಗ್ಬಿಟ್ಟು ತುಂಬಾ ಕಮ್ಮಿಗೆ ಸೈನ್ ಅಪ್ ಆಗ್ಬಿಡ್ತಾರೆ. ಆಮೇಲೆ ಕ್ವಾಲಿಟಿ ಲಾಸ್ ಅಲ್ಲ. ಬೈ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ದೇ ವಿಲ್ ಎಂಡ್ ಅಪ್ ಹೈ ಪೇ ಮಾಡ್ತಾರೆ. ಇಲ್ಲ ಟೈಮ್ ಲಾಸ್ ಆಗುತ್ತೆ, ಏನೋ ಒಂದು ಹಾಗೆ ಆಗುತ್ತೆ. ಎನಿವೇ ವ್ಯಾಲ್ಯೂ ಇಸ್ ವ್ಯಾಲ್ಯೂ. ಟೈಮಲ್ಲೂ ವ್ಯಾಲ್ಯೂ ಇರುತ್ತೆ, ಮನಿಯಲ್ಲೂ ವ್ಯಾಲ್ಯೂ ಇರುತ್ತೆ, ಕ್ವಾಲಿಟಿಯಲ್ಲೂ ವ್ಯಾಲ್ಯೂ ಇರುತ್ತೆ. ಎಟ್ ಸಮ್ ಪಾಯಿಂಟ್ ಆ ಮನೆಗೆ ನಾವು ಎಷ್ಟು ವ್ಯಾಲ್ಯೂ ಕೊಡಲೇಬೇಕು. ಇಟ್ ಐ ವಿಲ್ ಹ್ಯಾವ್ ಟು ಪೇ ಇದರ್ ಇನ್ ಟರ್ಮ್ಸ್ ಆಫ್ ಮನಿ, ಇದರ್ ಇನ್ ಟರ್ಮ್ಸ್ ಆಫ್ ಟೈಮ್, ಇದರ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ. ಸೊ ಇದು ಮೂರದ್ದು ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ನಾನು ಏನು ಹೇಳೋದಂದ್ರೆ, ಡೋಂಟ್ ಎಕ್ಸ್ಪೆಕ್ಟ್ ಡಿಸ್ಕೌಂಟ್ಸ್. ಡಿಸ್ಕೌಂಟ್ ಅಲ್ಲ, ವಿ ಹ್ಯಾವ್ ಟು ಇನ್ವೆಸ್ಟ್. ಮನೆಗೆ ಮಾಡ್ತೀವಿ, ಮನೆಗೆ ಏನು ಇನ್ವೆಸ್ಟ್ ಮಾಡಬೇಕು ಅಷ್ಟು ಇನ್ವೆಸ್ಟ್ ಮಾಡಲೇಬೇಕು. ಅದರ್ವೈಸ್ ಸಿಂಪಲ್, ಇಫ್ ಯು ವಾಂಟ್ ಅ ಸಿಂಪಲ್ ಡಿಸೈನ್, ವೆರಿ ಮಿನಿಮಲಿಸ್ಟಿಕ್ ಹೌಸ್, ಬಜೆಟ್ ಆಗತ್ತೆ, ಪರವಾಗಿಲ್ಲ. ಬಟ್ ಇಫ್ ಯು ಕಮ್ ವಿತ್ ಅನ್ ಐಡಿಯಾ ಆಫ್ ಸಮಥಿಂಗ್ ವೆರಿ ಎಕ್ಸಾಂಪ್ಲರಿ, ಆರ್ಕಿಟೆಕ್ಚರ್ಲಿ ಡ್ರಿವನ್ ಪ್ರಾಜೆಕ್ಟ್, ಆ ಥರ ಬೇಕಂದ್ರೆ ಪ್ಲೀಸ್ ಸ್ವಲ್ಪ ಒಂದು ರೂಮ್ ಇರಬೇಕು ಬಜೆಟ್ಗೆ. ಯು ಕಾಂಟ್ ಕೀಪ್ ಇಷ್ಟ ನಾನು ಮುಗಿಸ್ತೀನಿ ಅಂದ್ರೆ ಆಗಲ್ಲ. ಆಗ ಬೇರೆ ಕಡೆ ಕಾಂಪ್ರಮೈಸ್ ಆಗೋದು. ಕರೆಕ್ಟ್. ಕಾಸ್ಟ್ ಓವರ್ ರನ್ ಆಗೇ ಆಗುತ್ತೆ. ಮತ್ತೆ ಈಗ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಪ್ರಾಬ್ಲಮ್ಸ್ ತುಂಬಾ ಇದೆ. ಮೇಜರ್ ಪ್ರಾಬ್ಲಮ್ಸ್ ಏನಂತ ನಿಮಗೆ ಅನ್ಸುತ್ತೆ ಸರ್ ಆಕ್ಚುಲಿ, ಅಂದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ? ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದು ರೈಟ್ಕಾನ್ ಒಂದು 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲಿ ನಾನು ನೋಡಿರೋ ಪ್ರಾಬ್ಲಮ್ಸ್ ಅಂದ್ರೆ ಡೇ ಲೆವೆಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಯು ಕಾಂಟ್ ಕಂಟ್ರೋಲ್ ದ ಲೇಬರ್ಸ್. ಬಟ್ ಸಮ್ ಆರ್ ವೆರಿ ಗುಡ್, ವೆರಿ ವರ್ಕಾಲಿಕ್. ಸೊ ಬರ್ತಾರೆ 9 to 6, they will work hard and they go. But some people are not like that. They come, shift ಆಗ್ತಾರೆ. They come, they won't work.
ಸೊ ಆ ಥರ ಎಲ್ಲ ಮಾಡೋದು ಇದ್ದೇ ಇರುತ್ತೆ. ಸೊ ಮೇನ್ ಇಶ್ಯೂ ಈಸ್ ಲೇಬರ್ಸ್, ಬಿಕಾಸ್ ಕೊನೆಯಲ್ಲಿ ಕೆಲಸ ಮಾಡೋದು ಅವರೇನೆ. ಆರ್ಕಿಟೆಕ್ಟ್ಸ್ ಏನೇ ಡಿಸೈನ್ ಮಾಡಲಿ, ವಾಟ್ ಎವರ್ ಐ ಟಾಕ್, ಬಟ್ ಎಂಡ್ ಆಫ್ ದ ಡೇ ಹೂ ಹ್ಯಾಸ್ ಟು ವರ್ಕ್ ಸೈಟಲ್ಲಿ ಅವರೇ ಕೆಲಸ. ಸೊ ಫಸ್ಟ್ ಪ್ರಾಬ್ಲಮ್ ಅದು. ಅದಾದಮೇಲೆ ಈ ನಾನೇ ಪ್ರೀ ಕನ್ಸ್ಟ್ರಕ್ಷನ್ ಏನಂತ ಹೇಳಿದೆ, ಈ ಪ್ರೀ ಕನ್ಸ್ಟ್ರಕ್ಷನ್ ಆಗಲಿ ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂದರೆ ನಾವು ಸೈಟ್ ಹೋಗೋಕ್ಕಿಂತ ಮುಂಚೆ ಏನು ಆಕ್ಟಿವಿಟಿ ಮಾಡ್ತೀವಿ, ಸೈಟ್ಗೆ ಹೋದ್ಮೇಲೆ ಏನು ಆಕ್ಟಿವಿಟಿ ಮಾಡ್ತೀವಿ. ಪ್ರೀ ಕನ್ಸ್ಟ್ರಕ್ಷನ್ ಅಂತ ಸ್ಟೇಜ್ ಅಂತಾರೆ, ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂತಾರೆ, ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂತಾರೆ, ಅದೇ ಡೆಲಿವರಿ ಮಾಡಾದ್ಮೇಲೆ ಏನು ಅಂತ. ಸೊ ಸ್ವಲ್ಪ ಸಿಸ್ಟಮ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕು. ಕ್ಲೈಂಟ್ ಅರ್ಥ ಮಾಡ್ಕೋಬೇಕು, ಇದೆಲ್ಲ ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ ಆಗಬೇಕು. ಎವ್ರಿಥಿಂಗ್ ಎಷ್ಟು ಬಿ ಡಾಕ್ಯುಮೆಂಟೆಡ್. ನೋಡೋತಿಗೆ ನನಗೆ ಅರ್ಥ ಆಗ್ಬೇಕು ಏನ್ ಮಾಡ್ಬೇಕು. ಈಗ ಇನ್ ಕೇಸ್ ಸಮನ್ ನ್ಯೂ ಕಮ್ಸ್, ಅವನಿಗೂ ಅರ್ಥ ಆಗ್ಬೇಕು ಏನ್ ಮಾಡ್ತಿದ್ದಾರೆ ನೆಕ್ಸ್ಟ್, ಇಲ್ಲಿ ತನಕ ಏನಾಗಿದೆ, ಆತರ ಎಲ್ಲ ಕರೆಕ್ಟ್ ಪ್ರಾಸೆಸ್ ಗೊತ್ತಿರ್ಬೇಕು. ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೇಶನ್ ಆಗಬೇಕು. ಕನ್ಸ್ಟ್ರಕ್ಷನ್ ಅಲ್ಲಿ ಮೇನ್ ಥಿಂಗ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ರೈಟ್ ಕಾನ್ ಬಂದ್ರೆ ಡಾಕ್ಯುಮೆಂಟೇಶನ್ ಆಗುತ್ತೆ, ಅಗ್ರಿಮೆಂಟ್ ಅರ್ಥ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಅಲ್ಲೇ ಲೋಕಲ್ ಅಲ್ಲಿ ಯಾರನ್ನಾದ್ರೂ ಮಾತಾಡ್ಕೊಂಡು ಏನು ಅಗ್ರಿಮೆಂಟ್ ಮಾಡಲ್ಲ, ಏನು ಮಾಡಲ್ಲ, ಸೊ ಸುಮ್ನೆ ದುಡ್ಡು ಕೊಟ್ಬಿಡ್ತಾರೆ. ನೀ ಕಟ್ಕೋ ಅಂತ, ಐ ವಿಲ್ ಗಿವ್ ಯು ದಿಸ್ ಮಚ್ ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ಅಲ್ಲೇ ಮೇನ್ ಪ್ರಾಬ್ಲಮ್ ಆಗೋದು. ಯಾವ ಡಾಕ್ಯುಮೆಂಟ್ ಪ್ರಕಾರ ಮಾಡ್ಕೊಂಡು ಹೋಗ್ತೀರಾ, ಏನ್ ಅಗ್ರಿ ಮಾಡಿದೀರಾ. ಇನ್ ಕೇಸ್ ಏನಾದ್ರು ಫ್ರಾಡ್ ಆದ್ರೆ ಏನ್ ಮಾಡಕ್ಕಾಗಲ್ಲ ಅಲ್ವಾ. ಸೊ ದೆನ್ ಯು ಆರ್ ಇನ್ ಅ ಡೆಡ್ ಎಂಡ್. ಸೊ ಡಾಕ್ಯುಮೆಂಟೇಶನ್ ಆಗಬೇಕು. ಅದಾದ್ಮೇಲೆ ಈ ಸಿಸ್ಟಮ್ಸ್ ಫಾಲೋ ಮಾಡ್ಕೋಬೇಕು. ಆಮೇಲೆ ಡ್ರಾಯಿಂಗ್ಸ್ ಕ್ಲಾರಿಟಿ ಇರಬೇಕು ಕ್ಲೈಂಟ್ಸ್ಗಳು, ಅಂದ್ರೆ ದಿಸ್ ಇಸ್ ವಾಟ್ ಐ ವಾಂಟ್ ಅಂತ ಒಂದು ಕ್ಲಾರಿಟಿ. ಕೆಲವು ಸರಿ ಅವರಿಗೂ ಕೆಲವು ಟಾಪಿಕ್ಸ್ ಬಗ್ಗೆ ನಾಲೆಡ್ಜ್ ಇರಲ್ಲ, ಅದನ್ನು ನಾವು ಅವ್ರಿಗೆ ಅರ್ಥ ಮಾಡಿದಾಗ ಅವರಿಗೆ ಓಕೆ ಈ ತರ ಬಂದ್ರೆ ಚೆನ್ನಾಗಿ ಬರ್ಬೋದು ಅಂತ ಡ್ರಾಯಿಂಗ್ ಅಲ್ಲೇ ಅವ್ರು ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ನ ಅಲ್ಲೇ ಕಟ್ ಆಫ್ ಮಾಡ್ಕೊಬಿಡ್ತಾರೆ. ಹೌದು. ಸೊ ಆ ಕ್ಲಾರಿಟಿ ನಾವು ಕೊಡ್ಬೇಕು ಅವ್ರಿಗೆ. ಸೊ ಕೊಟ್ಬಿಟ್ಟು ಏನೇ ಇದ್ರು ವಿ ವಿಲ್ ಡೂ ದ ಚೇಂಜಸ್, ಅದಲ್ಲ ವಿಲ್ ಡೂ ದ ಚೇಂಜಸ್. ಆ್ಯಂಡ್ ಸೊ ಅದು ಫಸ್ಟ್ ಕ್ಲಾರಿಟಿ, ಕ್ಲೈಂಟ್ಸ್ಗೆ ಏನು ರಿಕ್ವೈರ್ಮೆಂಟು ಅದೆಲ್ಲ ಕ್ಲಾರಿಟಿ ಕೊಟ್ಬಿಟ್ಟು ಒಂದು ಸ್ವಲ್ಪ ಸಿಸ್ಟಮ್ ಇದೆ, ವಿಲ್ ಹ್ಯಾವ್ ಟು ಫಾಲೋ ದಟ್ ಸಿಸ್ಟಮ್. ಬಿಕಾಸ್ ಕ್ಲಾರಿಟಿ ಈಸ್ ಎವ್ರಿಥಿಂಗ್. ಕ್ಲಾರಿಟಿ ಇಲ್ಲ ಅಂದ್ರೆ ಜಗಳ ಆಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇದ್ರು. ಸೊ ಅದಿರ್ಬೇಕು ಕ್ಲಾರಿಟಿ. ಮೇಕ್ ಅಗ್ರಿಮೆಂಟ್, ಸ್ಕೋಪ್ ಏನು ಕರೆಕ್ಟ್ ತಿಳ್ಕೊಳ್ಳಿ. ನನ್ನ ಕಡೆಯಿಂದ ಕ್ಲೈಂಟ್ ಕಡೆಯಿಂದ ಏನು ಸ್ಕೋಪ್ ಇದೆ, ಕಾಂಟ್ರಾಕ್ಟರ್ ಕಡೆಯಿಂದ ಏನು ಸ್ಕೋಪ್ ಇದೆ, ರೀಡ್, ಗೋ ಥ್ರೂ ಇಟ್ ಎವ್ರಿಥಿಂಗ್. ನೀವು ಸೈನ್ ಅಪ್ ಮಾಡಿ ಅವ್ರಿಗೇನೋ ಮಾಡೋದು, ಅಂಡರ್ಸ್ಟ್ಯಾಂಡ್ ಆಲ್ ದಟ್. ಮೆಟೀರಿಯಲ್ಸ್ ಬಗ್ಗೆ ಅದರಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಬರೋದು ಸರ್, ಅಂದ್ರೆ ಈಗ ಕಾಂಪ್ರಮೈಸ್ ಮಾಡಿದ್ದಾರೆ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಹೇಳ್ತಾರಾ? ಅದು ಆಗುತ್ತೆ. ಇವಾಗ ವೆಂಡರ್ಸ್ ಇವಾಗ ಎಲ್ಲದಕ್ಕೂ ದರ್ ಈಸ್ ಅ ಕೌಂಟರ್ ಪಾರ್ಟ್, ಅಂದ್ರೆ ಫೇಕ್ ಪ್ರಾಡಕ್ಟ್ಸ್, ಕೌಂಟರ್ಫಿಟ್ ಪ್ರಾಡಕ್ಟ್ಸ್, ಫೇಕ್ ಪ್ರಾಡಕ್ಟ್ಸ್. ಸೊ ಅದು ಇದೆ. ಸೊ ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಇಲ್ಲಿ ನಾವೇನಂದ್ರೆ ಕಂಪ್ನಿ ಅನ್ನೋದಕ್ಕಿಂತ ವಿ ಡೀಲ್ ವಿತ್ ಸರ್ಟನ್ ನಂಬರ್ ಆಫ್ ವೆಂಡರ್ಸ್ ಓನ್ಲಿ, ಸ್ವಲ್ಪ ಟ್ರಸ್ಟ್ ಫೋರ್. ಸೊ ಅವರಿಂದ ನಾವು ವೆರಿಫೈ ಮಾಡಿ ಹಾಕ್ಸ್ಕೊಂಡಿರ್ತೀವಿ. ಬಟ್ ತುಂಬಾ ಜನ ಕೌಂಟರ್ಫಿಟ್ ಪ್ರಾಡಕ್ಟ್ಸ್ ಎಲ್ಲ ನಡೀತಾ ಇದೆ. ಪ್ಲೈವುಡ್ಸ್ ಅಲ್ಲಿ ಅಂತದ್ರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಪ್ಲೈವುಡ್ಸ್ ಎಲ್ಲ ಸ್ಟೀಲಲ್ಲೂ ನಡೀತಾ ಇದೆ, ಸಿಮೆಂಟಲ್ಲೂ ನಡೀತಾ ಇದೆ. ಸೊ ಪ್ಯಾಕಿಂಗ್ ಮಾಡಿ ಒಳಗಡೆ ಏನೋ ಮೆಟೀರಿಯಲ್, ಸೊ ಯೂನಿವರ್ನು ಯಾವುದೋ ಬಾರ್ ಮೇಲೆ ಯು ಕ್ಯಾನ್ ಪ್ರಿಂಟ್ ವಾಟ್ ಎವರ್ ಯು ವಾಂಟ್, ಒಳ್ಳೆ ಬ್ರ್ಯಾಂಡ್ ಅಂತ ಹಾಕ್ಬಿಟ್ಟು ಅದು ಪ್ರಾಬ್ಲಮ್ ಇದೆ. ದಟ್ ಈಸ್ ಆಲ್ಸೋ ದೇರ್. ಮತ್ತೆ ಇದು ಈಗ ಬ್ಯಾಂಗ್ಳೂರಲ್ಲಿ ಕನ್ಸ್ಟ್ರಕ್ಷನ್ಗೆ ತುಂಬಾ ಅಪ್ರೂವಲ್ಸ್ ಬೇಕಾಗುತ್ತೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, BBMP ಅವ್ರದ್ದು ಸೆಟ್ ಬ್ಯಾಕ್ಸ್ ಇರುತ್ತೆ. ಅದ್ರ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಆಯ್ತು, ಮತ್ತೆ ಸ್ವಲ್ಪ ಹೊಸ ರೂಲ್ಸ್ ಬಂತು. ಆಗ ಪ್ರಾಬ್ಲಮ್ಸ್ ಆದ್ರೆ ಅದೇ ಫೇಸ್ ಮಾಡ್ಬೇಕು ಸರ್. ಅದು ಅಗೇನ್ ಯು ಹ್ಯಾವ್ ಟು ಕೀಪ್ 2 months ವೇಟಿಂಗ್ ಪೀರಿಯಡ್. ಅದೊಂದು ಬಫರ್ ಟೈಮ್, ಇದಕ್ಕೆ ಅಪ್ರೂವಲ್ ಅಂತ ಇಟ್ಕೋಬೇಕು ಇಫ್ ಇಟ್ ಈಸ್ ಬ್ಯಾಂಗ್ಳೂರಲ್ಲಿ. ಯಾಕಂದ್ರೆ ಇಲ್ಲಿ ತುಂಬಾ ಕಷ್ಟ ಇದೆ, ಚೇಂಜ್ ಆಗ್ತಾನೆ ಇರುತ್ತೆ. ಚೇಂಜ್ ಅಲ್ಲ, ಇಲ್ಲಿರೋ ಜನ ಇದಾರಲ್ಲ, ಸೊ ಅವರೇ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ. ಟ್ರೆಂಡಿಗೆ ಅಡಾಪ್ಟ್ ಆಗಕ್ಕೆ ಹೋಗಿ ಅಲ್ಲ, ಹೆಂಗೆ ಹೇಳಿ ನಾನು ನಿಮಗೆ. ಈಗ ನೀವೇನೋ ಅಪ್ರೂವಲ್ ತಗೊಬೇಕು ಸರ್, ಗೌರ್ಮೆಂಟ್ ಅಫಿಷಿಯಲ್ಸ್, ನಿಮ್ಗೆ ಅರ್ಥ ಆಯ್ತಾ ಸರ್? ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ. ಅದರ್ವೈಸ್ ಇಫ್ I've been to UK, I've seen approval processes there. It is very simple. You take your drawing, I mean they have their own guidelines first of all. ಆ ಗೈಡ್ಲೈನ್ಸ್ ಪ್ರಕಾರ ನೀವು ಡ್ರಾಯಿಂಗ್ ಮಾಡ್ಕೊಳ್ತಾ ಹೋಗಿ. ಸೊ ಶೋ ಇಟ್ ಟು ದ ಕೌನ್ಸಿಲ್, they'll approve it. Start the project. ಸೊ ಹಂಗಾಗತ್ತೆ. You'll have to pay some fees to the government and they'll give the sanction. ಇಲ್ಲ ಹಂಗಲ್ಲ, ಇಲ್ಲಿ you'll have to give money to agent, agent. So if you know what I mean. Yes sir. So ಸ್ವಲ್ಪ ಲಾಂಗ್ ಟೈಮ್ ಅಲ್ಲಿಗೆ ಗೌರ್ಮೆಂಟ್ is trying to fix it, but we'll see. Hopefully if this process becomes digitalized. ಅಲ್ಲ, ಫಾರ್ ಎಕ್ಸಾಂಪಲ್ ಈಗ ನಾನು ಪ್ಲಾನ್ನ ಒಂದು ಪೋರ್ಟಲ್ ಅಪ್ಲೋಡ್ ಮಾಡ್ತೀನಿ ಬೇಸ್ಡ್ ಆನ್ ದ ಬಿಲ್ಡಿಂಗ್ ಕೋಡ್ಸ್ ಆಫ್ ದ ಗವರ್ನಮೆಂಟ್, ಆ್ಯಂಡ್ ಇಮಿಡಿಯೇಟ್ ಸಂಜೆ ಅಷ್ಟೆಲ್ಲ ಏನಾದ್ರು ಅಪ್ರೂವಲ್ ಬಂದು, ಸೊ ಇಫ್ ಐ ಕ್ಯಾನ್ ಪೇ ದ ಫೀ ಥ್ರೂ ದ ಪೋರ್ಟಲ್ ಓನ್ಲಿ, ಸೊ ಇಟ್ ವಿಲ್ ಬಿ ವೆರಿ ಈಸಿ. ಇಲ್ಲ ನಮ್ಗೆ ಜಾಸ್ತಿ ಮಿಡಲ್ ಮ್ಯಾನ್ ಇರೋದಕ್ಕಿಂತ ಡೈರೆಕ್ಟ್ ಅಥಾರಿಟಿ ಕ್ಲೈಂಟ್
ಆಗ ಬೇಗ ಬೇಗ works ಎಲ್ಲ ಬೇಗ ಆಗ್ಬಿಡುತ್ತೆ. ಸೊ ಮಧ್ಯೆ ಏನಕ್ಕೆ ಇಷ್ಟು ಜನಕ್ಕೆ ನಾವು ದಾಟ್ಕೊಂಡು ಹೋಗಿ ಪರ್ಮಿಷನ್, ಅಲ್ಲಿ ಪರ್ಮಿಷನ್, ಇವ್ರ ಹತ್ರ ಪರ್ಮಿಷನ್ಸ್. ಕರೆಕ್ಟ್. ಸೊ ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ಐ ಅಗ್ರಿ. ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಹೇಳಿರ್ಬೋದು. ಮತ್ತೆ ಇನ್ನೂ ಏನಾದ್ರು ಪ್ರಾಬ್ಲಮ್ಸ್ ನಿಮಗೆ ಗೊತ್ತಿರೋ ತರ ಇದೆಯಾ ಸರ್? ಅಂದ್ರೆ ಅದು ಜಾಸ್ತಿ ಅಫೆಕ್ಟ್ ಆಗುತ್ತೆ ಅಂತ ಇದ್ರೆ ಸಾಫ್ಟ್ ಇಶ್ಯೂಸ್ ಅಂತ ಇದೆ, ಐ ಮೀನ್ ಸಾಫ್ಟ್ ಪ್ರಾಬ್ಲಮ್ಸ್ ಅಂತ ನಾನು ಕರಿತೀನಿ. ಸೊ ಕೋಆರ್ಡಿನೇಷನ್, ಕಮ್ಯುನಿಕೇಶನ್ ಮೇನ್ ಥಿಂಗ್. ಕಮ್ಯುನಿಕೇಶನ್ ಇದೆಯಲ್ಲ, ಸೊ ಅದು ಏನೋ ಸೇಯಿಂಗ್ ಇದೆ, ಅಂದ್ರೆ ಮಾತಲ್ಲೇ ವಾರ್ಸ್ ಆಗೋದು, ಮಾತಲ್ಲೇ ಕಿಂಗ್ಡಮ್ಸ್ ಕಟ್ಟೋದು ಅಂತ. ಸೊ ಆ ಥರ ಏನಾಗಿದೆ ಇವಾಗ. ಕಮ್ಯುನಿಕೇಶನ್ ಅಂದ್ರೆ ಇಟ್ ಕುಡ್ ಬಿ ಬಿಟ್ವೀನ್ ಎನಿಬಡಿ, ಇಟ್ ಕುಡ್ ಬಿ ಬಿಟ್ವೀನ್ ಕ್ಲೈಂಟ್ ಆ್ಯಂಡ್ ಅ ಇಂಜಿನಿಯರ್, ಆರ್ engineer to a architect, or architect to a site. ಎನಿಥಿಂಗ್. ಕಮ್ಯುನಿಕೇಶನ್ ತುಂಬ ಕ್ಲಿಯರ್ ಇರಬೇಕು. ಅಂದರೆ ಯಾವ್ಯಾವ ಡ್ರಾಯಿಂಗ್ ಏನು ಕತೆ, ಏನು ಇದರಲ್ಲಿ ಏನು ಚೇಂಜಸ್ ಇದೆಯಾ ಅದನ್ನ ಫೋನಲ್ಲಿ ಕಮ್ಯುನಿಕೇಟ್ ಮಾಡಿಬಿಟ್ಬಿಡ್ಬಾರ್ದು. ಅಂದರೆ ವಿಲ್ ಹ್ಯಾವ್ ಟು ಸೆಂಡ್ MOMs. ಸೊ ಏನೇ ಇದ್ರೂ ಹೇಳಬೇಕು ಕ್ಲೈಂಟ್ಸ್ಗೆ. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಈ ಎಲಿವೇಶನ್ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಅವರಿಗೆಲ್ಲ ಹೇಳ್ಬಿಡ್ಬೇಕು. ಅಂದರೆ ಡೋಂಟ್ ಹೈಡ್ ಎನಿಥಿಂಗ್. ಅವ್ರಿಗೆ ಗೊತ್ತಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇಷ್ಟು ಆಗಿಲ್ಲಪ್ಪ, ಐ ಡೋಂಟ್ ಹ್ಯಾವ್ ಬ್ಯಾಂಡ್ ವಿಡ್ತ್ ಫಾರ್ ಸೋ ಮಚ್ ಬಜೆಟ್, ಪ್ಲೀಸ್ ಡೂ ಸಮಥಿಂಗ್ ಎಲ್ಸ್. ಕಮ್ಯುನಿಕೇಟೆಡ್ ರೈಟ್ ಅಂಡ್ ಅಲ್ಲೇ ದೆನ್ ಅಂಡ್ ದೇರ್ ಯು ಹ್ಯಾವ್ ಟು ಕಮ್ಯುನಿಕೇಟ್. ಅದು ಬಿಟ್ಬಿಟ್ಟು ಮೆಟೀರಿಯಲ್ ಸೆಲೆಕ್ಷನ್ಸ್ ಕೂಡ, ಬಜೆಟ್ ಫಾರ್ ಎಕ್ಸಾಂಪಲ್ ಅವ್ರದ್ದು ಬಜೆಟ್ ಅಲೋಕೇಟ್ ಆಗಿರುತ್ತೆ, ಕಮ್ಯುನಿಕೇಟ್ ಅರ್ಲಿ. ಅಂದರೆ ನಾವು ಸೆಲೆಕ್ಷನ್ಗೆ ಹೋಗುವಾಗಲ್ಲ ಮುಂಚೆನೇ ಹೇಳಿ, ಸರ್ ಇದಿಷ್ಟು ಅಲೋಕೇಟೆಡ್ ಬಜೆಟ್ ಇದೆ, ಸೊ ದೀಸ್ ಆರ್ ದ ವೆಂಡರ್ಸ್ ವೇರ್ ವಿ ಕ್ಯಾನ್ ಗೋ ಆ್ಯಂಡ್ ಚೂಸ್, ಆ್ಯಂಡ್ ಯು ಕ್ಯಾನ್ ಚೂಸ್ ದೀಸ್ ಆರ್ ದ ಮೆಟೀರಿಯಲ್ಸ್ ಈ ಬಜೆಟ್ ಒಳಗಡೆ. ಬಟ್ ಇಫ್ ಯು ಕ್ಯಾನ್ ಸ್ಟ್ರೆಚ್ ಅ ಲಿಟಲ್ ಬಿಟ್, ಯು ಕ್ಯಾನ್ ಗೋ ಫಾರ್ ಬೆಟರ್ ಮೆಟೀರಿಯಲ್ ಕ್ವಾಲಿಟಿ. ಸೊ ಕಮ್ಯುನಿಕೇಶನ್ ಇಂಪಾರ್ಟೆನ್ಸ್. ಅಂದರೆ ನಾನು ನೋಡಿರೋ ಪ್ರಕಾರ ಕಮ್ಯುನಿಕೇಶನ್ ಇಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೇನೋ ಹೇಳಲ್ಲ, ಅವ್ರೇನೋ ಅರ್ಥ ಮಾಡ್ಕೊಳ್ತಾರೆ. ಅಥವಾ ನಾನು ಕ್ಲೈಂಟ್ ಮಾತಾಡಿರೋದು ಇಂಜಿನಿಯರಿಗೆ ಗೊತ್ತಿರಲ್ಲ, ಲೇಬರ್ಸ್ಗೆ ಅದು ಕನ್ವೆ ಆಗಲ್ಲ, ಅಲ್ಲಿ ಚೈನ್ ಬ್ರೇಕ್ ಆದಾಗ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಸೊ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಪದೇ ಐ ಕೀಪ್ ಟೆಲ್ಲಿಂಗ್ ದಟ್ ಟು ಮೈ ಟೀಮ್ ಆನ್ ಎವ್ರಿ ರಿವ್ಯೂ ಮೀಟಿಂಗ್. ಬಿಕಾಸ್ ಕ್ಲೈಂಟ್ಸ್ ಇವಾಗ ಏನೋ ಕ್ಲೈಂಟ್ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದರೆ, ಇಫ್ ಸೈಟ್ ಇಂಜಿನಿಯರ್ ಇಸ್ ನಾಟ್ ಪಿಕಿಂಗ್ ದ ಕಾಲ್, ಆರ್ ಇಫ್ ದ ಆರ್ಕಿಟೆಕ್ಟ್ ಇಸ್ ನಾಟ್ ಪಿಕಿಂಗ್ ದ ಕಾಲ್, ಆಬ್ವಿಯಸ್ಲಿ ದೇ ಫೀಲ್ ಬ್ಯಾಡ್. ಏನೋ ಮಿಸ್ ಆಗಿದೆ, ಏನು ಕಾಲ್ ಎತ್ತುತ್ತಾ ಇಲ್ಲ, ಆರ್ ಈವನ್ ಇಫ್ ದೇ ಸೆಂಡ್ ಅ ಮೆಸೇಜ್, ರೆಸ್ಪಾಂಡ್ ಮಾಡಿ. ಅಂದರೆ ಸೇ ಸಮಥಿಂಗ್ ಅಲ್ಲ, ಮ್ಯಾಮ್ ಸರ್ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ, ಮ್ಯಾಮ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಟುಡೇ ಬಿಕಾಸ್ ಐ ಆಮ್ ಸಿಕ್, ಆರ್ ಐ ಹ್ಯಾಡ್ ಅದರ್ ವರ್ಕ್ಸ್ ಟು ಡೂ, ಐ ಆಮ್ ಇನ್ ಅ ಸೈಟ್ ವಿಸಿಟ್, ಆರ್ I'll try to deliver it tomorrow or day after tomorrow. They will what will they say? They will agree. ಫೀಲ್ಡ್ ಅದು ಅರ್ಥ ಮಾಡ್ಕೊಂಡ್ರೆ ಪ್ರೋಸೆಸ್ ಆದಷ್ಟು ಈಸಿ ಆಗುತ್ತೆ. ಎಸ್. ಸೊ ಅದು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ ಸ್ಟೆಪ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಲೈಂಟ್ ಆ್ಯಂಡ್ ಕ್ಲೈಂಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಮೀ ಇನ್ ದ ಕಂಪನಿ. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಕಮ್ಯುನಿಕೇಶನ್ ಮಾಡಬೇಕು. ಇಟ್ ಕುಡ್ ಬಿ ವಿತ್ ಎನಿಬಡಿ. ಐ ಕೀಪ್ ಸೇಯಿಂಗ್ ದಿಸ್, ಐ ಟೆಲ್ ನೌ, ಐ ಟೆಲ್ ಟಿಲ್ ಐ ಮೀನ್ ದಿಸ್ ಬಿಸ್ನೆಸ್. ಇಫ್ ವಿ communicate properly, we can avoid almost 80% of the problems. ಅದಾದ್ಮೇಲೆ ಕೋಆರ್ಡಿನೇಷನ್. ಎಲ್ಲರ ಮಧ್ಯೆನೂ ಒಂದೇ ಥರ ಬಾಂಧವ್ಯ. ಆದರೆ ನಾವು ಕ್ಲೈಂಟ್ ಅನ್ನೋದ್ರಿಂದ ಫ್ರೆಂಡ್ಸ್ ಥರ ನೋಡಿದ್ರೆ, ಅವ್ರ ಪ್ರಾಬ್ಲಮ್ ಇದೆಯಾ ಅಥವಾ ಅವ್ರದ್ದು ಏನಾದರೂ ಅವ್ರ ಸಜೆಷನ್ ಕೊಟ್ಟರು ತಗೊಳ್ಳೋ ಥರ ಇದ್ದರೆ ಹೋಗಿ ಸ್ವಲ್ಪ ಈಸಿ ಆಗುತ್ತೆ. ಕರೆಕ್ಟ್. ಸಮ್ಟೈಮ್ಸ್ ವಿಲ್ ಹ್ಯಾವ್ ಟು ಬಿ ಇನ್ ದೇರ್ ಶೂಸ್ ಆ್ಯಂಡ್ ಸಿ ಆಸ್ ಅ ಕ್ಲೈಂಟ್. ಸೊ ಇವಾಗ ನಾವು ವಿಲ್ ಬಿ ಸೋ ಮಚ್ ಇನ್ವಾಲ್ವ್ಡ್ ಇನ್ ಪ್ರಾಜೆಕ್ಟ್ಸ್ ಆ್ಯಂಡ್ ನಾವು ಕ್ಲೈಂಟ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇಫ್ ವಿ ಸ್ಟ್ಯಾಂಡ್ ಇನ್ ದೇರ್ ಶೂಸ್, ಬಿಕಾಸ್ ದೇ ವಿಲ್ ಬಿ ಇನ್ವೆಸ್ಟಿಂಗ್ ಲಾಟ್ ಆಫ್ ಮನಿ, ದೇ ವುಡ್ ಹ್ಯಾವ್ ಟೇಕನ್ ಲೋನ್ಸ್. ಸೊ ದೇರ್ ಸೇವ್ಡ್ ಮನಿ ಆ್ಯಂಡ್ the money that they are going to earn by working for next 20 years is going for this house. So obviously it's a big investment for the client also. So adu na artha madkobeku. So the because they want to move into their house as soon as possible. Correct. Like nane mane kattbekandro, I want to see my house and I want to adashtu bega ನಾನು ಹೋಗಬೇಕು. But again adu clients, and sometimes clients also has to stand in our shoes and understand the situation. ಆಗ್ತಿರೋ ಪ್ರಾಬ್ಲಮ್ಸಿಗೆ ಈಗ ಕಾಸ್ಟ್ ಹೈ ಆಗ್ತಿರುತ್ತೆ ಅಂತ ಟೈಮಲ್ಲಿ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಎನಿಥಿಂಗ್ ಕ್ಯಾನ್ ಬಿ ಅಚೀವ್ಡ್. ಸೊ ಅದಿರಬೇಕು. ಆಮೇಲೆ ಕೋಆರ್ಡಿನೇಷನ್ ಅಂತ ಹೇಳಿದ ಏನಕ್ಕೆ ಅಂದರೆ, ಬಿಕಾಸ್ ಈ ಕನ್ಸ್ಟ್ರಕ್ಷನಲ್ಲಿ ತುಂಬ ಜನ ಇನ್ವಾಲ್ವ್ ಆಗ್ತಾರೆ. ಇಟ್ ಈಸ್ ನಾಟ್ 2% ಜಾಬ್. ಸೊ ಕ್ಲೈಂಟ್ ಇರ್ತಾರೆ, ಆರ್ಕಿಟೆಕ್ಟ್ಸ್ ಇರ್ತಾರೆ, ಅದಾದಮೇಲೆ ಕ್ವಾಂಟಿಟಿ ಸರ್ವೆ ಇರ್ತಾರೆ, ಅದಾದಮೇಲೆ ಪರ್ಚೇಸ್ ಟೀಮ್ ಇರುತ್ತೆ, ಅದಾದಮೇಲೆ ಸೈಟ್ ಇಂಜಿನಿಯರ್ ಇರ್ತಾರೆ, ಸೈಟ್ ಕೋಆರ್ಡಿನೇಟರ್ ಇರ್ತಾರೆ. ಸೊ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಲೇಬರ್ಸ್ ಇರ್ತಾರೆ. ಕಂಪ್ನಿ ಬಿಟ್ಟು ಹೊರಗಡೆಯಿಂದ ಬರೋರು ಸ್ವಲ್ಪ ಜನ ಬೇಕಾಗುತ್ತೆ ವರ್ಕ್ ಮಾಡೋಕ್ಕೆ. ವೆಂಡರ್ಸ್, ಅದೇ ಲೇಬರ್ಸ್, ವೆಂಡರ್ಸ್. ಈ ಲೇಬರ್ಸಲ್ಲೂ
ಈ ಮೇಸನ್ರಿ ಲೇಬರ್ಸ್ ಇರ್ತಾರೆ, ಅಂದ್ರೆ ದೇ ಕಮ್ ದೇ ಬಿಲ್ಡ್ ವಾಲ್ಸ್, ಅದಕ್ಕೆ ಮೇಸನ್ಸ್ ಅಂತ ಕರಿತೀವಿ. ಜಸ್ಟ್ ದಿ ಬಿಲ್ಡ್ ವಾಲ್ಸ್. ಬಿಲ್ಡ್ ವಾಲ್ಸ್ ಕಟ್ಟಕ್ಕೆ. ಅದಾದ್ಮೇಲೆ ಇನ್ನೊಂದು ಬಾರ್ ಬೆಂಡರ್ಸ್ ಅಂತ ಬರ್ತಾರೆ ಫಾರ್ ರೈನ್ಫೋರ್ಸ್ಮೆಂಟ್ ವರ್ಕ್ಸ್, RCC ಕೆಲಸಕ್ಕೆ ಬಂದ್ಬಿಟ್ಟು ಸ್ಟೀಲ್ನ ಕಟ್ ಮಾಡಿ ಬೆಂಡ್ ಮಾಡಿ ಆಸ್ ಪರ್ ದ ಡ್ರಾಯಿಂಗ್ ಕೂರಿಸ್ಬೇಕು. ಸೊ ಅವ್ರನ್ನ ಬಾರ್ ಬೆಂಡರ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಶಟ್ರಿಂಗ್ ಪೀಪಲ್ ಅಂತ, ಸೆಂಟ್ರಿಂಗ್ ಅಂತ ಬರುತ್ತೆ, ಅಂದ್ರೆ ಅದಕ್ಕೆ ಮೌಲ್ಡ್ಸ್ ಮಾಡ್ಬೇಕಲ್ಲ, ಮರದಲ್ಲಿ ಮೌಲ್ಡ್ಸ್ ಮಾಡಿ ಕಾಂಕ್ರೀಟ್ ಪೋರ್ ಮಾಡಕ್ಕೆ ಸೆಂಟ್ರಿಂಗ್ ಅವ್ರು ಬರ್ತಾರೆ. ಆಮೇಲೆ ಗ್ಯಾಂಗ್ ಅಂತ ಬರ್ತಾರೆ, ಅಂದ್ರೆ ಕಾಂಕ್ರೀಟ್ ಮಿಕ್ಸ್ ಮಾಡಿ ಪೋರ್ ಮಾಡೋಕ್ಕೆ ಗ್ಯಾಂಗ್, ಇಲ್ಲಾಂದ್ರೆ RMC ಅದ್ರಲ್ಲಿ ಹಾಕ್ಸ್ಕೋಬಹುದು. ಸೊ ತುಂಬಾ ಜನ ಇದ್ದಾರೆ, ಬೇರೆ ಬೇರೆ ತುಂಬಾ. ಸೊ ಒಂದು 100% ಅಂತ ಇದ್ರೆ ಅದ್ರಲ್ಲಿ ಇಷ್ಟಿಷ್ಟು ಅಂದ್ರೆ ಡಿವೈಡ್ ಆಗೋಗುತ್ತೆ. ಕರೆಕ್ಟ್. ಈ ವರ್ಕ್ಸ್ ಇವ್ರು ಮಾಡೋರು. ಕರೆಕ್ಟ್. ಸೊ ಇವಾಗ ನಾವೇನೇನೋ ಪ್ಲಾನ್ ಮಾಡ್ತೀವಿ, ಅಂದ್ರೆ ವಿಲ್ ಪ್ಲಾನ್ ದಟ್ ಇನ್ ದಿಸ್ ಮಂತ್ ವಿ ಆರ್ ಗೋಯಿಂಗ್ ಟು ಫಿನಿಶ್ ಸ್ಲ್ಯಾಬ್ ಅಂತ. ಓಕೆ, ಫ್ರಮ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಪಾಯಿಂಟ್ ಆಫ್ ವ್ಯೂ ದಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಂಡ್ ಹಿ ಹಸ್ ಪ್ಲಾನ್ ಬೇಸ್ಡ್ ಆನ್ ಎಷ್ಟು ಈಗ ಸ್ಟೇಜ್ ಅಲ್ಲಿ ಇದೆ, ಈ ಸ್ಟೇಜ್ ಇಂದ 1 ಮಂತಿಗೆ ಇಲ್ಲಿ ಇರ್ಬೇಕು ನಾವು ಅಂತ ಅವ್ರು ಪ್ಲಾನ್ ಮಾಡ್ತಾರೆ. ಬಟ್ ಅಗೇನ್ ಕೋಆರ್ಡಿನೇಟ್ ಮಾಡ್ಬೇಕಲ್ಲ, ಎಷ್ಟು ಕೋಆರ್ಡಿನೇಟ್ ಇದೆ ಎವ್ರಿಬಡಿ. ಫಸ್ಟ್ ಆರ್ಕಿಟೆಕ್ಟ್ಸ್ ಇಂದ ಡ್ರಾಯಿಂಗ್ ರೆಡಿ ಆಗಿದೆ ನೋಡ್ಕೊಬೇಕು, ಆಮೇಲೆ ಪರ್ಚೇಸ್ ಟೀಮ್ ಇಂದ ಮೆಟೀರಿಯಲ್ ಸೈಟಲ್ ಇಂದ ನೋಡ್ಕೊಬೇಕು, ಲೇಬರ್ ಟೀಮ್ ಇಂದ ಲೇಬರ್ಸ್ ಏನಫ್ ಲೇಬರ್ಸ್ ಇದಾರ, ಬಾರ್ ಬೆಂಡರ್ಸ್ ಆನ್ ಟೈಮ್ ಬರ್ತಾರ. ಇವಾಗ ನಾನು ಮೇಸನ್ರಿ ಕಟ್ ಲಿಂಟಲ್ ಹೋಗ್ಬೇಕಂದ್ರೆ ಅಲ್ಲಿ ಇವಾಗ ಬಾರ್ ಬೆಂಡರ್ಸ್ ಬೇಕು, ಸೆಂಟ್ರಿಂಗ್ ಅವ್ರು ಬೇಕು. ಆ ದಿನಕ್ಕೆ ನಾನು ಅವ್ರನ್ನ ಕರ್ಸ್ಬೋದಾ? ಅಂದ್ರೆ ಅವ್ರು ಸುಮ್ಮನೆ ಬಂದು ಏನೋ ಮಾಡಿ ನೆಕ್ಸ್ಟಿಗೆ ಪ್ರಾಸೆಸ್ಗೆ ಇಲ್ಲಿ ರೆಡಿ ಸಪ್ಲೈ ಇರಬೇಕು. ಕರೆಕ್ಟ್. ಆ ಕೋಆರ್ಡಿನೇಷನ್ ಇರಬೇಕು. ಬಟ್ ಒಬ್ಬೊಬ್ರು ಏನು ಮಾಡ್ತಾರೆ, ವಿ ಕೀಪ್ ರಿವ್ಯೂವಿಂಗ್ ಎವ್ರಿ ವೀಕ್ ಅಲ್ಲ. ಸೊ ಅವಾಗ ಏನಾಗುತ್ತೆ, ಸಿ ಟುಡೇ ವಾಟ್ ಐ ಆಸ್ಕ್ ಈಸ್, ಇಫ್ ಯು ಆರ್ ಪ್ಲಾನಿಂಗ್ ದಿಸ್ ವೀಕ್, ಲೆಟ್ಸ್ ಸೇ ಲಿಂಟಲ್ವರೆಗೂ ನಾನು ಈ ವೀಕ್ ಬರ್ತೀಯ ಅನ್ಕೋ, ಹ್ಯಾವ್ ಯು ಇನ್ಫಾರ್ಮ್ ದ ಬಾರ್ ಬೆಂಡರ್ಸ್ ಆ್ಯಂಡ್ ದ ಸೆಂಟ್ರಿಂಗ್ ಟೀಮ್ ದಟ್ ದೇ ಹ್ಯಾವ್ ಟು ಕಮ್ ಆನ್ ಮಂಡೇ? ಮಾಡಿರಲ್ಲ. ಮಂಡೇ ಕೆಲಸ ಮುಗಿದ್ಮೇಲೆ ನೀನು ಕರೆದ್ರೆ ದೇ ವೋಂಟ್ ಕಮ್. ದೇ ವಿಲ್ ಆಲ್ಸೋ ಟೆಲ್ಸ್ 3 days 4 days ನಾನು ಇನ್ನೊಂದು ಸೈಟಲ್ಲಿ ಇದ್ದೀನಿ, ಆಗ ಅಲ್ಲಿ ಡಿಲೇ ಬಿಟ್ಬಿಡುತ್ತೆ. ಅಲ್ಲಿ 3 ದಿನ 4 ದಿನ ಡಿಲೇ ಆಯ್ತಾ, ಆಬ್ವಿಯಸ್ಲಿ ಕ್ಲೈಂಟ್ಸ್ ವಿಲ್ ಗೆಟ್ ಫ್ರಸ್ಟ್ರೇಟೆಡ್. ಸೊ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೋಆರ್ಡಿನೇಷನ್ ಆ್ಯಂಡ್ ಸ್ವಲ್ಪ ಪ್ಲಾನಿಂಗ್ ಇರಬೇಕು. ನೆಕ್ಸ್ಟ್ ಏನು ವರ್ಕ್ ಮಾಡ್ತೀನಿ ಅದು ಇವತ್ತೇ ನಾವು ಪ್ಲಾನ್ ಮಾಡಿದರೆ ಆ ಕಮ್ಯುನಿಕೇಶನ್ ಆಗಿದ್ರೆ ಅವರು ಬರ್ತಾರೆ, ವರ್ಕ್ ಆಗೋಗುತ್ತೆ, ಕರೆಕ್ಟ್, ಸಾರ್ಟ್ ಔಟ್ ಆಗುತ್ತೆ. ಎಸ್. ಸೊ ಇದು ಮೇನ್ ಕಮ್ಯುನಿಕೇಶನ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಸರ್, ಈಗ ತುಂಬ ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ಮಾತಾಡ್ತೀವಿ. ನೀವು ರೈಟ್ ಕಾರ್ನಲ್ಲೂ ಇದೇ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಾ? ಸಿ ಆಬ್ವಿಯಸ್ಲಿ ಐ ವೋಂಟ್ ಲೈ ಹಿಯರ್. ಸಿ ಪ್ರಾಬ್ಲಮ್ಸ್ ಇದೆ, ಬಟ್ ರೈಟ್ ಕಾನ್ ಮೈಂಡ್ ಸೆಟ್ ಏನಂದರೆ, ಸಿ ಫಾರ್ ಅಸ್ ವಿ ಹ್ಯಾವ್ ಟು ಸರ್ವ್ ದ ಕ್ಲೈಂಟ್. ಸೊ ಅನ್ನೋನ್ಸ್ ಅಂತ ಇದ್ದೇ ಇರುತ್ತೆ. ಈಗ ಐ ಆಮ್ ಆಲ್ಸೋ ಅ ಪ್ರಾಜೆಕ್ಟ್ ಮ್ಯಾನೇಜರ್. ಐ ಹ್ಯಾವ್ ಲರ್ನ್ಡ್ ಐ ಹ್ಯಾವ್ ಅ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡಿಗ್ರಿ ಫ್ರಮ್ UK. ಸೊ ಅದರಲ್ಲಿ ದೆರ್ ಈಸ್ ಅ ಸಪ್ರೇಟ್ ಮಾಡ್ಯೂಲ್ ಕಾಲ್ಡ್ ಅನ್ನೋನ್ಸ್. ಬೀಟ್ ಎನಿ ಪ್ರಾಜೆಕ್ಟ್, ಏನೋ ಒಂದು ಅನ್ನೋನ್ ರಿಸ್ಕ್ಸ್ ಇದ್ದೇ ಇರುತ್ತೆ ಪ್ರಾಜೆಕ್ಟ್, ಪ್ರಾಬ್ಲಮ್ಸ್ ಇದೆ. ಸೊ ಸಮ್ ಸಿ ವೆನ್ ಐ ಹೈರ್ ಇಂಜಿನಿಯರ್, we have a hiring process and we understand them, your caliber idea ಎಲ್ಲ ನೋಡ್ಕೊಂಡು hire. But end of the day, if he misses on communication or coordination, it's the right con will take the blame. Obviously these problems are there, but ಇವಾಗ ನಾವು ಸ್ವಲ್ಪ ಸಿಸ್ಟಮ್ ಡ್ರಿವನ್ ಆಗ್ತಾ ಇದೀವಲ್ಲ. ಸೊ ಸಿನ್ಸ್ ಇಟ್ ಇಸ್ ಅ ಸಿಸ್ಟಮ್ ಡ್ರಿವನ್, ಸಿಸ್ಟಮ್ ಇಸ್ ಲೀಡಿಂಗ್ ದ ವೇ, ನಾಟ್ ದ ಇಂಜಿನಿಯರ್ ಇಸ್ ಲೀಡಿಂಗ್ ದ ವೇ. ಸೊ ಇವಾಗ ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಪರ್ಟಿಕ್ಯುಲರ್, ಅಥವಾ ಸೊಲ್ಯೂಷನ್ ಹುಡ್ಕೊಂತಾ ಬಂದು ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆಯಾ? ಸಿ ಪ್ರೋಸೆಸ್ ಅಂತ ಇದೆ. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್. ವಿ ಆರ್ ಲಾಂಚಿಂಗ್ ಸಮಥಿಂಗ್ ಕಾಲ್ಡ್ ಏಕಾಗ್ರ ಬೈ ರೈಟ್ ಕಾನ್. ಅಗೇನ್ ಐ ವಾಂಟ್ ಟು ಮೆನ್ಷನ್ ದಿಸ್, ಏಕಾಗ್ರ ಬೈ ರೈಟ್ ಕಾನ್. ಬೈ ರೈಟ್ ಕಾನ್ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ರೈಟ್ ಕಾನ್. ಬೈ ರೈಟ್ ಕಾನ್ ಅಂತ ಹೇಳಿದ್ರು. ಏಕಾಗ್ರದ್ರಲ್ಲಿ ಸಮಥಿಂಗ್ ಯುನೀಕ್ ಏನಾದರೂ ಇದೆಯಾ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಏಕಾಗ್ರ ಪ್ರಾಜೆಕ್ಟ್? ಏಕಾಗ್ರ ಹೆಸರಲ್ಲೇ ಇದೆ. ಇಟ್ ಈಸ್ ಅ ಸಾಂಸ್ಕ್ರಿಟ್ ವರ್ಡ್. ಇಟ್ಸ್ ಬೇಸಿಕ್ಲಿ ಲೈಕ್ ಏಕಾಗ್ರತೆ ಅಂದರೆ ಫೋಕಸ್ಡ್ ಅಟೆನ್ಷನ್. ಸೊ ಪ್ರಾಜೆಕ್ಟ್ಸ್ ಈಗ ಜಾಸ್ತಿ ಪ್ರಾಜೆಕ್ಟ್ಸ್ ಆಗ್ತಾ ಇರುವಾಗ ಏನಾಗುತ್ತೆ, ಸಿ ಐ ವಾಂಟ್ ಟು ಪರ್ಸ್ನಲಿ ಗಿವ್ ಅಟೆನ್ಷನ್ ಟು ಆಲ್ ದ ಪ್ರಾಜೆಕ್ಟ್ಸ್, ಆಯ್ತಾ? ಸೊ ವಿಚ್ ಈಸ್ ನಾಟ್ ಹ್ಯಾಪನಿಂಗ್ ಬಿಕಾಸ್ ಐ ಟ್ರಸ್ಟ್ ಮೈ ಟೀಮ್ ಟು ಡೆಲಿವರ್ ದ ರಿಸಲ್ಟ್ಸ್. ಸೊ ಇವಾಗ ಏಕಾಗ್ರ ಲಾಂಚ್ ಮಾಡ್ತಾ ಇದ್ದೀನಿ. ದ ಮೇನ್ ಅಂದರೆ ಯೂನಿಕ್ ಥಿಂಗ್ ಅಬೌಟ್ ಏಕಾಗ್ರ ಅಂದರೆ ಇಟ್ ಹ್ಯಾಸ್ ಟು ಬಿ ಆರ್ಕಿಟೆಕ್ಚರಲಿ ಡ್ರಿವನ್ ಪ್ರಾಜೆಕ್ಟ್. ಅಂದರೆ ವಾವ್ ಪ್ರಾಜೆಕ್ಟ್ಸ್. ಅಂದರೆ ಇಫ್ ಸಂಬಡಿ ಅಂದರೆ ಯಾರಿಗೂ ನಾನು ಮನೆ ಕಟ್ಟಬೇಕು ಅಂತ ಇರುತ್ತೆ, ಬಟ್ ನಾನು ಹಿಂಗೆ ಕಟ್ಟಬೇಕು ಅಂತ ಇರುತ್ತೆ. ಎಸ್ ಸರ್. ಸೊ ಐ ಇನ್ವೈಟ್ ದೋಸ್ ಕೈಂಡ್ ಆಫ್ ಪೀಪಲ್ ಟು ಕಮ್. ಓಕೆ, ವಿ ಕ್ಯಾನ್ ಕೊಲಾಬ್ರೇಟ್ ಅಂಡ್ ಬಿಲ್ಡ್ ಅ ಬ್ಯೂಟಿಫುಲ್ ಹೌಸ್. ಅದಿರುತ್ತೆ. ಆಮೇಲೆ ಐ ವಿಲ್ ಬಿ ದ ಪ್ರಾಜೆಕ್ಟ್ ಮ್ಯಾನೇಜರ್. ಯು ಪರ್ಸನಲಿ ಹ್ಯಾಂಡಲ್ ಎವ್ರಿಥಿಂಗ್. ಐ ವಿಲ್ ಪರ್ಸನಲಿ ಹ್ಯಾಂಡಲ್. ಐ ಮೀನ್ ದಟ್ಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ too many projects in Ekagra because I have my duty as a CEO for RightCon also. Yeah. But this is basically like a blueprint for even RightCon. Yeah. No. Because I can tell my team this can be delivered in this way also. So you are personally taking? Personally I am taking. But there is a separate team for Ekagra. Yeah. There is a separate architect. Yeah. There is a separate site team for Ekagra. But I will be taking the lead. From start to end, it's Lohit. Yeah. So if a client
wants me to be their project leader or project manager, please come meet me from the day one. I will take care. I will be with you from the design till the delivery. They can sign under Ekagra. Yes. Yes. So again, it is a part of RightCon. So most of the things will be happening through the team of RightCon. But the only difference is it's architectural driven projects, and it will be taken care personally by me. Yes. Again, limited. Correct. Since you have to manage RightCon. Correct. So I have to deliver the projects to my clients also in RightCon as a CEO. So I have that commitment also. So adu ಆಗ್ತಾ ಇರುತ್ತೆ. So I'll be involving there also. But whenever I am free. Yes, sir. And even I want to use my brain because I have architectural brain also. So yes, I want to involve in architectural phase, and I want to involve in material selection phase as well. So personal touch ಮಾಡಬೇಕು. So that's why we are launching Ekagra. ನಿಮ್ಮ ಐಡಿಯಾಸ್ನ ಆರ್ಕಿಟೆಕ್ಚರ್ ಮುಖಾಂತರ ಯಾರಿಗೆ ಬೇಕು ಆ ಥರ ತೋರಿಸೋಕೆ. ಕರೆಕ್ಟ್. ಸರ್, ಈಗ ನಿಮ್ಮ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ಆಯಿತು. ಈ ಎಪಿಸೋಡಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ಸ್, ನಿಮ್ಮ ಹೊಸ ಲಾಂಚ್ ಏಕಾಗ್ರ ಬಗ್ಗೆ ಮಾತಾಡಿದ್ವಿ. ಮೇನ್ ಪಾರ್ಟ್ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಮತ್ತೆ ಆ ಮೆಟೀರಿಯಲ್ಸ್ ಬಗ್ಗೆ ಮತ್ತೆ ಆ ಕಾಸ್ಟಿಂಗ್ ಅದ್ರ ಬಗ್ಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾತಾಡ್ತೀನಿ. Definitely will schedule a day for that. Yes. So even I want to explain construction ಹೆಂಗೆ ಅಂದರೆ ಸ್ಟ್ರೈಟ್ ಫ್ರಮ್ ಎಕ್ಸ್ಕವೇಷನ್ ಇಂದ ಅದಾದ್ಮೇಲೆ PCC ಮಾಡಬೇಕು. ವಾಟ್ ಇಸ್ PCC? ಅದಾದ್ಮೇಲೆ ರಿಇನ್ಫೋರ್ಸ್ಮೆಂಟ್ ಮಾಡಬೇಕು. ಫೂಟಿಂಗ್ ಮ್ಯಾಟ್ ಅಂತ ಹೇಳ್ತೀವಿ. ಇಟ್ಸ್ ಅ ಲಾಂಗ್ ಪ್ರೋಸೆಸ್ ಆಯ್ತಾ. ಸೊ ಐ ನೀಡ್ ಅರೌಂಡ್ 20-30 minutes ಟು ಎಕ್ಸ್ಪ್ಲೈನ್, ಈವನ್ ಇಫ್ ಐಮ್ ವೆರಿ ಫಾಸ್ಟ್. ಸೊ ಅದಾದ್ಮೇಲೆ ಮೆಟೀರಿಯಲ್ಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಬೇಕು. ಅಗೇನ್ ಆಸ್ ಯು ಸೆಡ್, ಸಿಮೆಂಟ್ ಅಂದ್ರೆ ಏನು? ಸೊ ನಮಗೆ ಗೊತ್ತಿರೋದು ಸಿಮೆಂಟ್ ಅಂದ್ರೆ ಕಲ್ಸಕ್ಕೆ ಯೂಸ್ ಮಾಡ್ತಾರೆ, ಗೋಡೆ ಕಟ್ಟಕ್ಕೆ ಅಷ್ಟೇ. ಸೊ ಇಟ್ ಈಸ್ ಅ ಬೈಂಡಿಂಗ್ ಏಜೆಂಟ್, ಗಮ್ ತರ ಅದು. ಬಟ್ ಅಗೇನ್ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರೋಸೆಸ್. ಅಲ್ಲಿ ಆ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡಬೇಕು. ಕೆಮಿಕಲ್ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಅದೇನು ಗಟ್ಟಿಯಾಗಿ ಅಂಟುತ್ತೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದನ್ನ ನಾವು ನೆಕ್ಸ್ಟ್ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಸಿಮೆಂಟ್, TMT, ಕನ್ಸ್ಟ್ರಕ್ಷನ್ ಪ್ರಾಸೆಸ್. ಲಿಟಲ್ ಟೆಕ್ನಿಕಲ್, ಸ್ವಲ್ಪ ಕ್ಲೈಂಟ್ಸ್ ಸ್ವಲ್ಪ ಟೆಕ್ನಿಕಲ್ ನಾಲೆಡ್ಜ್ ವಿ ಕ್ಯಾನ್ ಗಿವ್ ಇನ್ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬಾ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ಆಗುತ್ತೆ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ಕಾಯ್ತಿರ್ತೀವಿ ಸರ್. Definitely. Okay, Rohan. Thank you for your time. Thank you. See you soon.